ತೋರುವುದು ದೋಷಕುನ ಯಾರ ಕೇಳಿ ಏನ ಮಾಡ್ತೆ ತೋರುವುದು ದೋಷಕುನ ಸಹೋದರ ಅಗ್ರಜ ತೋರುವುದು ದೋಷಕುನ ಯಾರ ಕೇಳಿ ಏನ ಮಾಡ್ತೆ ತೋರುವುದು ದೋಷಕುನ ಸಹೋದರ ಅಗ್ರಜ ನರಿಗಳಲ್ಲಿ ಕೂಗುತ್ತಿಗದು ಬಿರುಸಿನಿಂದ ಗಾಳಿ ಬೀಸಿ ನರಿಗಳಲ್ಲಿ ಕೂಗುತ್ತಿಗದು ಬಿರುಸಿನಿಂದ ಗಾಳಿ ಬೀಸಿ ಕರುಗಳನ್ನು ಅಗ್ನಿ ಸುಡಲು ಹೊರಿದೇನು ಕಾಣದಾಯ್ತು ತೋರುವುದು ದೋಷಕುನ ಯಾರ ಕೇಳಿ ಏನ ಮಾಡ್ತೆ ತೋರುವುದು ದೋಷಕುನ. ಶತ್ರುಘ್ನ ಅಗ್ರಜ, ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತಲೂ ಹೌದು, ಅತಿ ಜಾಗೃತಿಯಾಗಿ ಬರಬೇಕೆಂತಲೂ ದೂತರನ್ನು ಕಳಿಸಿದ್ರಲ್ಲವೇ? ಹೌದು ಅಗ್ರಜ. ಈಗ ನನ್ನ ಮನಸ್ಸಿನಲ್ಲಿ ಆಗುತ್ತಿರೋ ವೇದನೆಯನ್ನು ನಿನಗೆ ಏನೆಂದು ತಿಳಿಯಲಿ? ಅದೇನಂತಹ ವೇದನೆ ಅಣ್ಣ, ನನ್ನ ಬಳಿ ಹೇಳಿಕೊಳ್ಳಬಾರದೆ? ಶತ್ರುಘ್ನ, ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿದೆ. ಆ ಕೂಗನ್ನೇ ಹಿಂಬಾಲಿಸುತ್ತಾ ಓಡಿದನು. ನಮ್ಮ ಪೂಜ್ಯ ಜನಕನು ಮಗು ಭರತ ನನ್ನನ್ನು ಕಾಪಾಡಲಾರದೆ ಎಂದೇ ಆ ಕೂಗಿಕೊಂಡವನು. ನಾನು ಆ ಕೂಗನ್ನೇ ಹಿಂಬಾಲಿಸುತ್ತಾ ಓಡಿದನು ಶತ್ರುಘ್ನ, ಓಡಿದನು. ಆದರೂ ವಿಧಿಯಿಂದ ಬಿಡಿಸಿಕೊಡಲಾರದೆ ಪೂಜ್ಯ ಜನಕನು ಕಣ್ಮರೆಯಾದನು ಶತ್ರುಘ್ನ, ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಶತ್ರುಘ್ನ ಅಗ್ರಜ, ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಅರಮನೆಯು ತಳಿರು ತೋರಣಗಳಿಂದ ಅಲಂಕೃತಗೊಂಡಿಲ್ಲ. ಸುವಾಸಿನಿಯರಾಗಲಿ ಸುಮಂಗಲಿಯರಾಗಲಿ ಒಬ್ಬರು ಕಾಣುತ್ತಿಲ್ಲ. ಮಂಗಳವಾದಿಗಳು ಸಹ ಎಲ್ಲೂ ಮೂಡಿ ಬರುತ್ತಿಲ್ಲ. ಶತ್ರುಘ್ನ, ಈ ಅಯೋಧ್ಯೆಯನ್ನು ನೋಡಿದರೆ ಕಾಗೆ ಗೃದ್ದಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು? ಅಗ್ರಜ, ಆತ್ಮಸ್ಥೈರ್ಯಕ್ಕಿಂತ ಬಲವಾದ ದುರ್ಬಲವನ್ನು ತಂದುಕೊಂಡು ಸುಮ್ಮನೆ ವ್ಯಥೆಪಡುತ್ತಿರುವೆ. ನೀನು ಹೇಳಿದ ಹಾಗೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವೀಗಲೇ ಪುರಪ್ರವೇಶ ಮಾಡೋಣ, ವಿಷಯವು ತಾನಾಗಿಯೇ ತಿಳಿಯುವುದು. ನಟಿ ಆಗಬಹುದು. ಘೋರವಾದ ಗೋತ್ರಪಿಯು ದಾರಿಯನ್ನು ಮುಟ್ಟುತ್ತಿರೋದು. ಸಹೋದರ, ಘೋರವಾದ ಗೋತ್ರದ
ಬರಿದೇನು ಕಾಣದಾಯ್ತು ಬರಿದೇನು ಕಾಣದಾಯ್ತು ತೋರುವುದು ದೋಷ ಗುಣ ಯಾರ ಕೇಳಿ ಏನ ಮಾಡ್ತೆ ತೋರುವುದು ದೋಷ ಗುಣ ಬರುಡು ಭೂಮಿಯಂತೆ ಎಂದು ಬಾಳುವಡಗಿತು ಬರುಡು ಭೂಮಿಯಂತೆ ಎಂದು ಬಾಳುವಡಗಿತು ಮದಿಯನಗಲಿ ಕ್ಷಿತಿಯೊಳಗೆ ಗೋಪಿಯಾಗಿರೋ ಪತಿಯನಗಲಿ ಕ್ಷಿತಿಯೊಳಗೆ ಗೋಪಿಯಾಗಿರೋ ಹಡತಿಯಾರಿತು ಹಡೆಯ ಬರ ಅಳಿತು ಹಡತಿಯಾರಿತು ಹಡತಿಯಾರಿತು ಹಡತೆ ಪಾಪಿಯಾದ ಬಂದು ನಿನ್ನ ಮಾತನ್ನು ಕೇಳಿ ನಾನೆಂತ ಮೋಸ ಹೋದೆನೆ ನನ್ನ ಕೈಯಾರ ನನ್ನ ಸೌಭಾಗ್ಯವನ್ನೇ ಕಳೆದುಕೊಂಡನೆ ಪ್ರಾಣೇಶ್ವರ ನಿಮ್ಮ ಮಾತಿನ ಮರ್ಮವನ್ನು ನಾನು ಅರಿಯದೆ ಹೋದೆ ನನ್ನ ಅಪರಾಧವನ್ನು ಮನ್ನಿಸಿ ಸ್ವಾಮಿ ಮನ್ನಿಸಿ ಅಮ್ಮ ಜನನಿ ಅಮ್ಮ ಮಾತೆ ಅಮ್ಮ ಅಮ್ಮ ಶತ್ರುಘ್ನ ಏನಿದು ನಾವು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸಿದ್ದ ನನ್ನ ತಾಯಿಯು ಈ ದಿನ ಕಾಣುತ್ತಿಲ್ಲವಲ್ಲ ಹೌದು ಅಗ್ರಜ ಕಾಣುತ್ತಿಲ್ಲವ ಅಮ್ಮ ಜನನಿ ಅಮ್ಮ ಮಾತೆ ಅಮ್ಮ ಓ ಅಮ್ಮ ಇಲ್ಲೇರಿವೆಯಾ ಅಮ್ಮ ನಮಸ್ಕರಿಸು ನಮಸ್ಕರಿಸು ಕುಮಾರರೇ ನಿಮಗೆ ಮಂಗಳವಾಗಲಿ ತಾತಿದ್ರೆ ಎಲ್ಲ ಕ್ಷೇಮದಿದ್ದಿರುವರೆ ಏನಮ್ಮ ಇದು ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತೆ ವಾಸವಾಗುತ್ತಿರುವುದಲ್ಲ ಕಾರಣವೇನಿರಬಹುದು ಅಮ್ಮ ಸದಾ ನಿನ್ನ ಮಂದಿರದಲ್ಲಿದ್ದ ಜನಕನೆಲ್ಲಿ ರಾಮ ಲಕ್ಷ್ಮಣರೆಲ್ಲಿ ಸೀತಾ ಮಾತೆಯರಿಲ್ಲಮ್ಮ ಇಲ್ಲಮ್ಮ ಎಲ್ಲಿ ಒಬ್ಬರು ಕಾಣುತ್ತಿಲ್ಲವಲ್ಲ ತಾಯಿ ಕುಮಾರ ಆ ವಿಚಾರವನ್ನು ನಾನೇನೆಂದು ಹೇಳಲಿ ನಿಮ್ಮ ತಂದೆಯವರ ಸ್ವರ್ಗಸ್ಥರಾದರ ಮಗನೇ ಹೋ, ಜನಕ! ಕುಮಾರ ಭರತ ಶತ್ರುಘ್ನ ಕುಮಾರ ಅಮ್ಮ ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಾನೇ ಕುಮಾರ, ನಾನೇ ಕಾರಣ. ನೀನು ಹೇಗೆ ಕಾರಣಳಾದ ತಾಯಿ? ಕುಮಾರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿನ್ನ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಕೇಳಲ್ಪಟ್ಟಿದ್ದರು ತಾಯಿ. ಆ ವರಗಳನ್ನು ಈಗ ಕೇಳಿಕೊಡೆನು. ಏನೆಂಬುದಾಗಿ? 1ನೇ ವರಕ್ಕೆ
ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ಆಹಾ, ಆ ರಾಮಚಂದ್ರ. ಪಟ್ಟಾಭಿಷೇಕ ನಿನಗಾಗಬೇಕೆಂದೆನು. ಎರಡನೇ ವರಕ್ಕೆ ಇನ್ನು ಎರಡನೇ ವರ ರಾಮಚಂದ್ರನು ಜಟಾವಲ್ಕಲ ದಾರಿಯಾಗಿ ನಾರವಡಿಯನ್ನುಟ್ಟು ಉಗ್ರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹಾ ರಾಮಚಂದ್ರ ತಂದೆಯ ಮಾತನ್ನು ನೆರವೇರಿಸುವುದಕ್ಕಾಗಿ ರಾಮ ಲಕ್ಷ್ಮಣ ಸೀತೆ ಸಮೇತರಾಗಿ ವನವಾಸಕ್ಕೆ ಹೋದರು. ಅದೇ ವ್ಯಸನದಲ್ಲಿ ನಿನ್ನ ತಂದೆಯವರು ಸ್ವರ್ಗಸ್ಥರಾದರು ಮಗನೇ. ಆಹಾ, ಏನು ಏನಂದೆ? ರಾಮಚಂದ್ರ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತದು. ನನ್ನಣ್ಣ ರಾಮಚಂದ್ರನು ನಾರು ಮುಡಿಯನ್ನು ಹುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡವಳು ಕೈಕೆಯೇ? ಸಂದೇಹವೇ? ದಶರಥ ಧರ್ಮ ಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ಅಲ್ಲವೇ? ಅಲ್ಲ ಅಲ್ಲ ಅಲ್ಲ, ಕುಮಾರ, ಮಾರಿಯ ಉದರಲ್ಲಿ ಮನುಜನು ಉದ್ಭವಿಸಿದ್ದೇನೆ. ಈ ಭ್ರಷ್ಟ ನೀಚ ಕೈಕೆ ಗರ್ಭದಲ್ಲಿ ಈ ಭರತನ ಉತ್ಪತ್ತಿ ಆಯಿತೆ. ಅಯ್ಯೋ ಅಯ್ಯೋ, ಅಮ್ಮ ಅಮ್ಮ ಎಂಬ ಶಬ್ದಕ್ಕೆ ನೀನು ಹರ್ಗಳಿ. ವಂಶನಾಶನೆಂಬ ತಳಾದಿಯ ಮೇಲೆ ದಶರಥನ ಮೃತ ದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪುತ್ರದ್ರೋಹ, ಸುತದ್ರೋಹ, ರಾಜದ್ರೋಹ, ಮಾತೃದ್ರೋಹವೆಂಬ 4 ಕಾಲುಗಳಿರುವ ಸಿಂಹಾಸವನ್ನು ರಚಿಸಿ ಭಾತೃದ್ರೋಹವೆಂಬ ಚಕ್ರದ ಕೆಳಗೆ ನನ್ನನ್ನು ಕುಳ್ಳರಿಸಿ ಸಂತೈಸಲು ಮನ ಮಾಡಿದೆ ಹೇಗೆ ತಾಯಿ? ಸಂತೈಸಲು ಮನ ಮಾಡಿದೆ ಹೇಗೆ? ಛೀ ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಸ್ತ್ರೀ ಪುರುಷರೆಲ್ಲರಿಗೂ ನಿನ್ನಂತ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಆದ್ದರಿಂದ ಈ ನಿನ್ನ ಖಡ್ಗದಿಂದ ನಿನ್ನ ಕೊಂದು ನನ್ನ ತಡೆ ಅಗ್ರಜ, ತಡೆ. ಶಾಂತನಾಗು ಅಗ್ರಜ. ಮಾತೆಯ ಕೊಲ್ವರೆ ಮಾನಿತನೇ, ಮಾತೆಯ ಕೊಲ್ವರೆ ಮಾನಿತನೇ, ನೀತಿವಂತನು ನೀನು ಭ್ರಾಂತನಾದೆ ಏಕೆ? ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಮಾತೆಯ ಕೊಲ್ವರೆ ಮಾನಿತನೇ. ಭೂಪನ ಸೋದರ ಸೋದರ ಇನವಂಶ ಭೂಪನ ಮನವರಿತವಳ ಇನವಂಶ ಭೂಪನ ಮನವರಿತವಳ ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ ಮಾತೆಯ ಕುಲ್ವರೆ ಮಾನಿತನೇ, ನೀತಿವಂತನು ನೀನು ಭ್ರಾಂತನಾದೆ ಏಕೆ? ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಮಾತೆಯ ಕುಲ್ವರೆ ಮಾನಿತನೇ, ಮಾನಿತನೇ, ಮಾನಿತನೇ. ಶಾಂತನಾಗು ಅಗ್ರಜ, ಶಾಂತನಾಗು. ಮಾತೃವಧೆಯು ಮಹಾಪಾಪಕರ. ನಾವೀಗಲೇ ಶ್ರೀರಾಮಚಂದ್ರನಿಲ್ಲಿ ಇರುವಲ್ಲಿಗೆ ಹೋಗಿ ಅವರನ್ನು ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರೆದಿದ್ದೆ. ನಡೆ ಹೋಗೋಣ. ನಡೆ ಅಗ್ರಜ. ಕುಮಾರ, ಮಗು ಭರತ, ನಾನಿಷ್ಟೆಲ್ಲ ಮಾಡಿದ್ದೆ ನಿನ್ನ ಒಳಿತಿಗಾಗಿಲ್ಲವೇ? ನನ್ನ ಮಾತನ್ನು ಕೇಳು. ಪಟ್ಟಾಭಿಷಿಕ್ತನಾಗಿ ಸಿಂಹಾಸನವೇರಿ ರಾಜ್ಯಭಾರ ಮಾಡು.
ಏನು ನಾನು ಪಟ್ಟಾಭಿಷೇಕನಾಗಕ್ಕೆ ರಾಮನಿಲ್ಲದ ರಮನೆ ರಾಮನಿಲ್ಲದ ರಮನೆ ರವಿಯಿಲ್ಲದ ಆಕಾಶ ಲಕ್ಷ್ಮಣರುಂಟರಳಲ್ಕೆ ಅವಲಕ್ಷಣವಿದಾಯ್ತೆ ಸೀತೆಯ ನಗಲಿ ಮಾತೆ ಸೀತೆಯ ನಗಲಿ ಭಾಗ್ಯರಹಿತರಾದೆವು ನಾವು ಸೌಮಿತ್ರಿಗೊದಗಿದ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತದ ಪಾಲಿಗೆ ಬಾರದಾಯ್ತೆ ರಾಮ 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 ರಾಮಾಂಧ್ರ ನರವರನಾದ ಶ್ರೀರಾಮಚಂದ್ರನು ನಗರದಿಂದಾಚೆಗೆ ಕಳಿಸಿ ಪತಿಯನ್ನು ಪರಲೋಕವನ್ನಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ನಾ ನಡೆ ಹೋಗೋಣ. ನಡೆ ಅಗ್ರಜ. ಮಗು ಹೊರಟ. ನನ್ನ ಮಾತನ್ನು ಕೇಳಿ ತಂದ. ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ರಾಮ ರಾಮಚಂದ್ರ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಅಲೆದಲೆದು ನಾ ಅಡವಿಯೋಳಿಂದು ಸಹೋದರ ಅಗ್ರಜ. ಅಲೆದಲೆದು ನಾ ಅಡವಿಯೋಳಿಂದು ಬಳಲು ತಾನಿರುವೆವು ನಾರಿಯು ಕಾಣದೆ. ಸಹೋದರ ಅಗ್ರಜ. ಬಳಲು ತಾನಿರುವೆವು ದಾರಿಯು ಕಾಣದೆ. ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ರಾಮಚಂದ್ರ ರಾಘವ ಶತ್ರುಘ್ನ, ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ಸುಳಿವೇ ಕಾಣುತ್ತಿಲ್ಲ. ಹೌದು. ಆತನು ನೋಡದೆ
ಅಯೋಧ್ಯೆಗೆ ಹಿಂತಿರುಗಲು ಮನಸ್ಸಿಲ್ಲ. ಈಗ ಏನು ಮಾಡಲಿ ಅಗ್ರಜ, ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದು ಬೇಡ. ನಾವು ಎಲ್ಲಿಯಾದರೂ ಸರಿ ಶ್ರೀರಾಮಚಂದ್ರನ ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ. ಹಾಗೆ ಆಗಲಿ ಸಹೋದರ. ರಾಮ ಪರಂದಾಮ ದಶರಥ ರಾಮ. ರಾಮ ಪರಂದಾಮ ದಶರಥ ರಾಮ. ರಾಸುರ ರಾಮ ಸದಾ ರಾಮ ರಾಮ. ವಾಸುರ ನಾಮ ಸದಾ ರಾಮ ರಾಮ. ಶ್ರೀ ರಾಮ ಪ್ರಣಾಮ ಪಾವನ ನಾಮ ಶ್ರೀ ರಾಮ ಪರಂದಾಮ. ಸುಪ್ರಭಾತವಿದು ಪ್ರಭಾತ ಸಮಯ ತೇಜೋಪಾನರವಿ ಉದಯಿಪ ಸಮಯ. ಸುಪ್ರಭಾತವಿದು ಪ್ರಭಾತ ಸಮಯ. ಸುಪ್ರಭಾತವಿದು ಪ್ರಭಾತ ಸಮಯ ತೇಜೋಪಾನರವಿ ಉದಯಿಪ ಸಮಯ. ಸುಪ್ರಭಾತವಿದು ಪ್ರಭಾತ ಸಮಯ. ಸೀತಾ ಕಂಪನ ಢರಿತ ನಮೋ ಮಂಡಲದಿ ಕಂಪನಾರಿಸುತ್ತ ಮರುದಿರ ಭಾಸ್ಕರ. ಕಂಪನ ಢರಿತ ನಮೋ ಮಂಡಲದಿ ಕಂಪನಾರಿಸುತ್ತ ಮರುದಿರ ಭಾಸ್ಕರ. ತಂಪನಿಯುತಿಹ ಸುಮಬೃಂದವುತ. ಕಂಪನಿಯುತಿಹ ಸುಮಬೃಂದವುತ. ಇಂತು ಗಾನವಿದು ಕೋಗಿಲೆಗಳ. ಪುಗಾನವಿದು ಕೋಗಿಲೆಗಳ. ಸುಪ್ರಭಾತವಿದು ಪ್ರಭಾತ ಸಮಯ ತೇಜೋಪಾನರವಿ ಉದಯಿಪ ಸಮಯ. ಸುಪ್ರಭಾತ ಸುಪ್ರಭಾತ. ಸೀತಾ, ಸ್ವಾಮಿ. ಈ ವನವನ್ನು ನೋಡಿದೆಯಾ? ಹೌದು ಎಷ್ಟು ಮನೋಹರವಾಗಿರುವುದು. ಸ್ವಾಮಿ. ಪ್ರಾಣೇಶ್ವರ, ಅಲ್ಲಿ ಕಾಣುವ ಪರ್ವತವಾದರೂ ಯಾವುದು? ಸೀತಾ, ಅದು ನಮ್ಮ ಅಯೋಧ್ಯೆಗೆ ಸೇರಿದ ಚಿತ್ರಕೂಟ ಪರ್ವತವಲ್ಲವೇ? ನಮ್ಮ ಪಿತೃಗಳಿಗೆ ಸದ್ಗತಿಯನ್ನುಂಟು ಮಾಡಿ ನಮ್ಮ ವಂಶವನ್ನೇ ಉದ್ಧಾರ ಮಾಡಿದ ಗಂಗಾ ಮಾತೆ ಒಂದು ಸಾರಿ ವಂದಿಸು. ಹಾಗೆ ಆಗಲಿ ಸ್ವಾಮಿ. ಸುರನರ ಸೇವಿತೆ ವರದಂಗೆ ಸುರನರ ಸೇವಿತೆ ವರದಂಗೆ ಪರಮ ಪಾವನೆ ಕರುಣಾಕರಂಗೆ. ಪರಮ ಪಾವನೆ ಕರುಣಾಕರಂಗೆ.
ಶ್ರೀರಾಮಚಂದ್ರ ನಮಸ್ಕರಿಸುವೆ. ಅಯ್ಯ ನಿನಗೆ ಮಂಗಳವಾಗಲಿ. ಅಯ್ಯ ನೀನು ಯಾರು? ನಿನ್ನ ಪರಿವಾರವೆಲ್ಲವೂ ಕ್ಷೇಮವೇ? ಪ್ರಭು, ಈ ಪ್ರಾಂತ್ಯಕ್ಕೆಲ್ಲ ಅಧಿಪತಿಯಾದ ನನ್ನನ್ನು ಗುಹರಾಜನೆಂದು ಕರೆಯುವರು. ಪ್ರಭು, ನಿಮ್ಮ ಅನುಗ್ರಹದಿಂದ ನಾನು ನನ್ನ ಕುಟುಂಬ ಪರಿವಾರವೆಲ್ಲವೂ ಕ್ಷೇಮದಿಂದ ಇದ್ದೇವೆ. ಆದರೆ ತಮಗೊದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಸಹಿಸಲಾರದಷ್ಟು ದುಃಖ ಉಂಟಾಗಿದೆ. ಪ್ರಭು, ಈ ನಿಮ್ಮ 14 ವರ್ಷದ ವನವಾಸವನ್ನು ಇಲ್ಲಿಯೇ ಸಮೀಪದಲ್ಲಿರುವ ನಮ್ಮ ಶೃಂಗಬೇರಿಪುರದಲ್ಲಿ ಕಳೆದು ನಮ್ಮ ಮನಸ್ಸನ್ನು ಸಂತೋಷಪಡಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆ. ಅಯ್ಯ ಗುಹರಾಜನೇ, ನಾವು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದುವಾದ್ದರಿಂದ 14 ವರ್ಷಗಳ ಕಾಲ ನಾವು ಪುರಪ್ರವೇಶ ಮಾಡುವಂತಿಲ್ಲ. ನಿನ್ನ ಆತಿಥ್ಯಕ್ಕೆ ಬದಲಾಗಿ ಈ ಗಂಗಾ ನದಿಯನ್ನು ದಾಟಿಸಿದರೆ ಅಷ್ಟೇ ಸಾಕಾಗಿರುವುದು, ನಿನಗೆ ಪುಣ್ಯವೂ ಬರುವುದು. ಪ್ರಭು, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯೊಂದು ದಾಟಿಸುವ ಸುಯೋಗವೂ ನನಗೆ ಒದಗಿದ್ದಲ್ಲ. ನಾನೇ ಧನ್ಯನು ಪ್ರಭು, ನಾನೇ ಧನ್ಯನು. ಆದರೆ ತಾವು ಹಿಂದೆ ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಮಾಡುವಾಗ ತಮ್ಮ ಪಾದಕ್ಕೆ ಕಲ್ಲೊಂದು ಸೋಂಕಿ ಅದು ಹೆಣ್ಣಾಯಿತು. ಈಗ ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿವೆ. ಅವುಗಳೆಲ್ಲವೂ ಹೆಣ್ಣಾದರೆ ನನ್ನ ಗತಿ ಏನು ದೇವಾ, ನನ್ನ ಗತಿ ಏನು? ಅಯ್ಯ ಗುಹರಾಜನೇ, ನಿನ್ನ ಮನಂತಾರ್ಯವನ್ನು ನಾನು ಗ್ರಹಿಸಿರುವೆನು. ನೀನು ನನ್ನ ಪಾದವನ್ನು ಪೂಜಿಸಬೇಕೆಂದಲ್ಲವೇ? ನಿನ್ನಿಷ್ಟದಂತಾಗಲಿ. ಧನ್ಯ, ನಾನೇ ಧನ್ಯನು ಪ್ರಭು, ನಾನೇ ಧನ್ಯ.
ಪ್ರಭು, ನಾವೆಯೂ ಚಿಂತೆಗೊಂಡಿರುವುದು ತಾವಿನ್ನೂ ದಯಪಾಲಿಸಿ ಪ್ರಭು. ಆಗಬಹುದು. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ. ಭವ ಸಮುದ್ರ ದಾಂಟಿಸುವ ಇವರಂ ನದಿ ದಾಂಟಿಸಿವೆ. ಭವ ಸಮುದ್ರ ದಾಂಟಿಸುವ ಇವರಂ ನದಿ ದಾಂಟಿಸುವೆ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ. ದೇವದೇವ ನಿನ್ನಂದದಿ ಸಿರಿಯಂದದಿ ಪಾಲಿಸುವೆ. ದೇವದೇವ ನಿನ್ನಂದದಿ ಸಿರಿಯಂದದಿ ಪಾಲಿಸುವೆ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ ರಾಮ ರಾಮ. ಏನಾಶ್ಚರ್ಯ! ಚಂದೋಳಿಯು ಅಂತರಿಕ್ಷದವರೆಗೆ ವ್ಯಾಪಿಸಿರುವುದು. ಮಹಾ ಕೋಲಾಹಲದ ಧ್ವನಿಯು ಕೇಳಿಬರುತ್ತಿರುವುದು. ಮೃಗ ಪಕ್ಷಿಗಳು ಕಂಗೆಟ್ಟು ದಿಕ್ಕಾಪಾಲಾಗಿ ಓಡುತ್ತಿರುವುದು. ಯಾರಾದರೂ ರಾಜರು ಬೇಟೆಗಾಗಿ ಬಂದಿರಬಹುದು. ಓಹೋ, ಇದು ನಮ್ಮ ಸೈನ್ಯವೇ ಸರಿ, ಸಂದೇಹವೇ ಇಲ್ಲ. ಕಾಡಿಗೆ ಬಂದರೂ ಕಾಡುವ ಪ್ರಸಂಗವು ಮಾತ್ರ ತಪ್ಪಲಿಲ್ಲ. ಆ ಭರತ ಶತ್ರುಘ್ನರು ಭ್ರಷ್ಟ ಕೈಕೆಯ ಪ್ರೇರೇಪಣೆಯಿಂದ ನಮ್ಮನ್ನು ಕೊಲ್ಲಲು ಬರುತ್ತಿರುವಂತೆ ತೋರುತ್ತಿರುವುದು. ನಾನೀಗಲೇ ಈ ವಿಚಾರವನ್ನು ಅಣ್ಣನಿಗೆ ತಿಳಿಸುವೆನು. ಗಳನ್ನು ತೆಗೆದುಕೋ, ಅತ್ತಿಗೆಯವರನ್ನು ಆ ಗುಹೆಯಲ್ಲಿ ಅವಿತುಕೊಳ್ಳಲು ಹೇಳು. ಲಕ್ಷ್ಮಣ, ಅಂತಹ ಪ್ರಸಂಗವೇನು? ಅಣ್ಣ, ಭರತ ಶತ್ರುಘ್ನರು ಆ ಭ್ರಷ್ಟ ಕೈಕೆಯ ಪ್ರೇರೇಪಣೆಯಿಂದ ನಮ್ಮನ್ನು ಕೊಲ್ಲಲು ಬರುತ್ತಿರುವರು. ಅಪ್ಪಣೆಯನ್ನು ಕೊಟ್ಟರೆ ಈಗಲೇ ಅವರನ್ನು, ಅವರ ಪರಿವಾರವನ್ನು ಧ್ವಂಸ ಮಾಡಿ. ಲಕ್ಷ್ಮಣ, ಸಮಾಧಾನನಾಗು. ಭರತನು ಸೈನ್ಯ ಸಮೇತ ಬರಬೇಕಾದರೆ ಏನೋ ಕಾರಣವಿರಬೇಕು. ಬರಲಿ, ವಿಚಾರಿಸೋಣ. ಅಗಾಧವಾದ ಸೈನ್ಯ ಸಮೇತದೊಡನೆ ಬರುತ್ತಿರುವಾಗ ಮತ್ಯಾವ ಕಾರಣವಣ್ಣ? ಲಕ್ಷ್ಮಣ, ಭರತನು ಸಾಮಾನ್ಯನಲ್ಲ, ದೈವ ಭಕ್ತನು. ಆತನನ್ನು ಸಂಹರಿಸಿ ಸಂಪಾದಿಸುವ ರಾಜ್ಯದಿಂದ ನನಗೇನಾಗಬೇಕು? ಅಧರ್ಮದಿಂದ ಇಂದ್ರ ಪದವಿ ಬಂದರೂ ಬೇಡ, ಸಮಾಧಾನನಾಗು. ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಭರತ, ಮಾವನ ಮನೆಯಿಂದ ಯಾವಾಗ ಬಂದೆ? ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಯನ್ನು ಕೇಳಲು ಆತುರವಾಗುತ್ತಿರಬಹುದು. ಒಬ್ಬೊಬ್ಬರ ಕ್ಷೇಮ ಸಮಾಚಾರವನ್ನು ಕೇಳುವುದು ಹೇಳುವೆ ಭರತ? ಹೇಳುವೆನು ಅಣ್ಣ. ನಮಗೆ ಅಕಾರ ಉಕಾರ ಮಕಾರಗಳನ್ನು ರಸಪಾನ ಮಾಡಿಸಿದ ಸಪ್ತಶ್ರೇಷ್ಠರಲ್ಲೇ ಒಬ್ಬರಾದ ಗುರು ವಸಿಷ್ಠರು ಕ್ಷೇಮವೇ? ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮವೇ? ಮಂತ್ರಿ ಸುಮಂತ್ರರು ಸಹ ಕ್ಷೇಮದಿಂದಿರುವರು ಅಣ್ಣ. ಪತಿಯ ಎದುರಿನಲ್ಲಿ ಕಣ್ಣೀರಿಡುತ್ತಾ ಕಳುಹಿಸಿಕೊಡಲಾರದ ಸಂಕಟದಲ್ಲಿ ನಮ್ಮನ್ನು ಬೀಳ್ಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯವರು ಕ್ಷೇಮವೇ?
ಸುಮಿತ್ರಾ ಮಾತೆಯವರು ಸಹ ಕ್ಷೇಮದಿಂದಿರುವರು ಅಣ್ಣ. ನವಮಾಸ ಹೆತ್ತು ಹೊತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲಿ ನನ್ನನ್ನು ಕಳಿಸಿಕೊಟ್ಟ ನನ್ನ ತಾಯಿ ಕೌಸಲ್ಯ ಮಾತೆಯವರು ಕ್ಷೇಮವೇ. ತಾಯಿ ಕೌಶಲ್ಯ ಮಾತೆಯವರು ಸಹ ಕ್ಷೇಮದಿಂದಿರುವರು ಅಣ್ಣ. ಭರತ, ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ಹೆತ್ತ ತಾಯಿ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮವೇ. ಕ್ಷೇಮ ಕ್ಷೇಮ ಅವರ ಕ್ಷೇಮಕ್ಕೇನಣ್ಣ, ಮುಂದೆ ಹೇಳಣ್ಣ. ಈಗ ಹೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚೆದೆಯ 4 ಪುತ್ರರನ್ನು ಪಡೆದು ಕಟುವಾಂಗ ಎಂಬ ನಾಮಾಂಕಿತದಿಂದಿದ್ದವನು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಪಡೆದು ದೇವಾಸುರರ ಯುದ್ಧದಲ್ಲಿ ಒಬ್ಬನೇ ರತಿಕನಾಗಿ ಹೋರಾಡಿ ದೇವಾನು ದೇವತೆಗಳಿಂದ ದಶರಥ ಎಂಬ ನಾಮಾಂಕಿತವನ್ನು ಪಡೆದ ನನ್ನ ಪೂಜ್ಯ ಜನಕನು ಕ್ಷೇಮವೇ. ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು ಅಣ್ಣ, ಅಂತ್ಯವಾಯಿತು. ಏಕೆ ಭರತ? ಏನು ಹೇಳಲಿ ಅಣ್ಣ, ನೀವು ವನವಾಸಕ್ಕೆ ಹೋದ ಮರುದಿನವೇ ಜನಕನು ಇಹಲೋಕವಾಸಿಯಾದನಣ್ಣ, ಸುರಪತಿಯಂದೈತ್ಯಕ್ಕಳಂ ಕೈಸರ ಪಿಡಿಯುವುದೇ ಮಂತ್ರಿಗಳು ನಿರುದದಿ ಗೋಜಲ ರಾಜ್ಯವನಾಳಿ ನಿರುದದಿ ಗೋಜಲ ರಾಜ್ಯವನಾಳಿ ಅರಸುತನವೊಂದೈದು ಎನ್ನಂ ತೊರೆದೆಯೋ ಜನಕ ಪಿತಾ ಮಮಹಿತ ದಶರಥ ಆಗಲಿ ಬೋಧೆಯ ಸಹಿಸೆ ಸಂತಾಪವ ಜನಕ ಮಮಹಿತ ದಶರಥ ಆಗಲಿ ಬೋಧೆಯ ಸಹಿಸೆ ತಾಪವ ಹೇ ಜನ್ಮದಾತ ಪಿತದ ಜರಕನೇ ತಂದೆಯೇ ಮಮಹಿತ ದಶರಥ ಆಗಲಿ ಬೋಧೆಯ ಸಹಿಸೆ ಸಂತಾಪವ ಜನಕ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ವನವಾಸದಿಂದೊದಗಿದ ಚಿಂತೆಯಿಂದಲೇ ಮೃತನಾದೆಯ. ಅಯ್ಯೋ, ಪರಲೋಕದಲ್ಲಿರುವ ನನ್ನ ತಂದೆಯೇ, ನಾನು ಇಲ್ಲಿಂದಲೇ ನಮಸ್ಕರಿಸುತ್ತೇನೆ. ಭರತ, ಜನಕನ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಬಳಿ ಇದ್ದು ಆತನ ಬಾಯಿಗೆ ಗಂಗೋದಕವನ್ನು ಬಿಟ್ಟ ನೀವೇ ಧನ್ಯರಪ್ಪ, ನೀವೇ ಧನ್ಯರು. ಅಣ್ಣ, ಅಂತಹ ಪುಣ್ಯವೂ ಸಹ ನನಗಿಲ್ಲ ಅಣ್ಣ. ಏನು, ಜನಕನ ಪ್ರಾಣೋತ್ಕ್ರಮಣ ಕಾಲದಲ್ಲಿ ನೀನೂ ಸಹ ಬಳಿಯಲ್ಲಿರಲಿಲ್ಲವೇ? ಇರಲಿಲ್ಲ. ಜನಕ, ಕೆಚ್ಚದೆ 4 ಪುತ್ರರಿದ್ದರು. ನಿನ್ನ ಬಾಯಿಗೆ ಗಂಗೋದಕವನ್ನು ಬಿಡುವ ಭಾಗ್ಯವು ನಮ್ಮೊಬ್ಬರಿಗೂ ದೊರಕಲಿಲ್ಲವೇ? ಅಯ್ಯೋ,
ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಪ್ರಯೋಜನವೇ ಭರತ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತಾಗಬಾರದು. ನೀನೀಗಲೇ ತಾಯಿ ಆಜ್ಞೆಯಂತೆ ಅಯೋಧ್ಯೆಗೆ ತೆರಳಿ ಧರ್ಮದಿಂದ ರಾಜ್ಯಭಾರವನ್ನು ಮಾಡು. ಅಣ್ಣ, ಏನು ಹೇಳಿದೆ? ನೀನಿಲ್ಲದ ಅರಮನೆಯಲ್ಲಿ ನಾನೊಂದು ಅರಿಗಳಿಯೂ ಸಹ ಇರಲಾರೆ. ಆದ್ದರಿಂದ ನೀನು ನನ್ನ ಸಂಗಡ ಬಂದು ಸಿಂಹಾಸನವೇರಿ ಪಟ್ಟಾಭಿಷಕ್ತನಾಗು ಬಾ ಅಣ್ಣ. ಭರತ, ಇಲ್ಲ. ಮಾತೆ ಆಜ್ಞೆಯ ಪ್ರಕಾರ ನನ್ನ ವನವಾಸ, ನಿನ್ನ ಪಟ್ಟಾಭಿಷೇಕ. ನೀನು ತಾಯಿ ಆಜ್ಞೆಯಂತೆ ರಾಜ್ಯಭಾರವನ್ನು ಮಾಡು. ಅದೂ ಅಲ್ಲದೆ ನಿನ್ನ ಪಾಲಿಗೆ ಬಂದಿರುವ ಆ ಸಿಂಹಾಸನವನ್ನು ನಾನು ಹೇರುವುದಾದರೆ ದತ್ತಾಪರಾಧ ದೋಷವು ಬರುವುದು. ಅಣ್ಣ, ತಾನಾಗಿಯೇ ಸಂತೋಷದಿಂದ ಬಿಟ್ಟು ಕೊಡುತ್ತಿರುವಾಗ ದತ್ತಾಪರಾಧ ದೋಷ ಎಲ್ಲಿಂದ ಬರುವುದು ಅಣ್ಣ? ಇಲ್ಲ ಭರತ, ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಅಣ್ಣ, ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿವೆ ಅಣ್ಣ. ಕೇಳು ಭರತ. ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ನಾನೊಂದು ಅರಿಗಳಿಯೂ ಸಹ ಇರಲಾರೆ. ಆದ್ದರಿಂದ ನಿಮ್ಮ ಪವಿತ್ರವಾದ ಪಾದಿಕೆಗಳನ್ನು ನನಗೆ ಅನುಗ್ರಹಿಸಿಕೊಡಿ. ನಾನು ಅವುಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನಾನು ಸಿಂಹಾಸನವನ್ನೇರಿ ರಾಜ್ಯವನ್ನು ಆಳುತ್ತೇನೆ. ನಿಮ್ಮ 14 ವರ್ಷ ವನವಾಸ ಮುಗಿದ ಕೂಡಲೇ ನನಗೆ ಪ್ರತ್ಯಕ್ಷವಾಗಬೇಕು. ಇಲ್ಲವಾದರೆ ಈ ದೇಹವನ್ನು ಅಗ್ನಿಗೆ ಹಾಕಿ ಕೊಡುವನು. ಇದು ನಿಮ್ಮ ಪಾದದಾಣೆಗೂ ಸತ್ಯ ಅಣ್ಣ. ಭರತ, ನಿನ್ನಿಷ್ಟದಂತಾಗಲಿ. ತೆಗೆದುಕೋ ಪಾದಕಗಳನ್ನು. ಹಾಗೆ ಆಗಲಿ. ತನ್ನೊಡಲ ತಾಪವಂ ತಡೆದನಿತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ರಾಮ ತನ್ನೊಡಲ ತಾಪವಂ ತಡೆದನಿತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ರಾಮ ಪರಮ ಜಪ ತಪ ಪುಣ್ಯ ಪಾದಾಕ್ಷಣಗೈದ ಪರಮ ಜಪ ತಪ ಪುಣ್ಯ ಪಾದಾಕ್ಷಣಗೈದು ಮುನಿ ಜನರ ಸೇವೆಗೂ ಭಾಗ್ಯವಿಲ್ಲ. ಸಹಜದಿಂ ಶ್ರೀರಾಮಂಗೆ ಸಹಜರಾಗಿ ಜನಿಸಿ ಸಹಜದಿಂ ಶ್ರೀರಾಮಂಗೆ ಸಹಜರಾಗಿ ಜನಿಸಿ ಸಹಕರಿಸಿದ ಮಗು ಪುಣ್ಯವಿಲ್ಲ. ರಾಮ ಕಾಡು ಮರವಂ ಕಡಿದು ಕಾಲಿನಿಂ ತುಳಿದು ಪಾಡುಪಡುತ್ತಿದ್ದಳು. ನಾಡಿನೊಡತನವ ಕೈಗೊಂಡು ನಾಡಿನೊಡತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯ ಕೆಳೆಯುಂಟೆ. ಜಗದೀ ಜಗದೀ
ಪಾವನ ಪರಂಧಾಮ ಶ್ರೀರಾಮ. ಪಾವನ ಪರಂಧಾಮ ಶ್ರೀರಾಮ. ರಘುವಂಶ ಸೋಮ ದಿನಮಣಿಯ ರಾಮ. ರಘುವಂಶ ಸೋಮ ದಿನಮಣಿಯ ರಾಮ. ಭಕ್ತರ ಪಾಲಿತ ಜನನಿಧಿ ಸೋಮ. ಭಕ್ತರ ಪಾಲಿತ ಜನನಿಧಿ ಸೋಮ. ಕಾದಿರುವೆ ಬಾರೋ, ಕಾದಿರುವೆ ಬಾರೋ. ಕಾದಿರುವೆ ಬಾರೋ, ಕಾದಿರುವೆ ಬಾರೋ. ಸೀತಾರಾಮ ಸೀತಾರಾಮ. ಪಾವನ ಪರಧಾಮ ಶ್ರೀರಾಮ. ಶ್ರೀರಾಮ ಶ್ರೀರಾಮ. ಲಕ್ಷ್ಮಣ, ನೋಡಿದೆ ಭರತನ ಭ್ರಾತೃವಾತ್ಸಲ್ಯವನ್ನು. ಅಗ್ರಜ, ಹರಿಯದೆ ಆಡಿದ ನನ್ನ ಮಾತುಗಳನ್ನು ಕ್ಷಮಿಸಿ. ಲಕ್ಷ್ಮಣ, ನಾವಿರುವ ಸ್ಥಳವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪ್ರಜೆಗಳು ಪದೇ ಪದೇ ಬರುತ್ತಲೇ ಇರುವವು. ನಾವು ಮುಂದೆ ದಂಡಕಾರಣ್ಯಕ್ಕೆ ಪ್ರಯಾಣ ಮಾಡೋಣ ನಡಿ. ಆಗಲಿ ಅಣ್ಣ. ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ತೋರಿ ನಮ್ಮಣ್ಣನಾದ ಬಹಳ ಚೆನ್ನಾಗಿ ಬಂದಿರುವನು. ಅದು ಅಲ್ಲದೆ ನನ್ನ ಸುಕುಮಾರನಾದ ಶೋಕಾಸುರನು ಸೂರ್ಯದೇವರನ್ನು ಘೋರವಾದ ಆಚರಿಸಿ ಅಮೋಘವಾದ ಪಾದವನ್ನು ಈಗಿನ ವರವಾಗಿ ಪಡೆಯುತ್ತಿರುವನು. ಹಲವಾರು ಮಗನೇ ಶಂಭುಕಾಸುರ, ಎಲ್ಲರೂ ಆತನು ಅಲ್ಲಿ ತಪಸ್ಸನ್ನು ಆಚರಿಸುವನು. ಆತನ ತಪಸ್ಸಿನಿಂದ ಸಂದಾಯವಾಗುವುದು. ಮಗನೇ ಶಂಭುಕಾಸುರ, ಅಯ್ಯೋ ಮಗನೇ ಶಂಭುಕಾಸುರ, ಹೆತ್ತವಡಲಿಗೆ ಕಿಟ್ಟೆಯ ಯಾರೋ ಯಾರೋ
ರಕ್ತ ಬಿಸಿಯಾದ ರಕ್ತ ರುಂಡ ಮುಂಡಗಳಿಂದ ಚಿಮ್ಮಿ ಹರಿದು ನೋಡಿದರೆ ನನ್ನ ಸಕುಮಾರನ್ನು ಕೊಂದಳು ಈ ನನ್ನ ದಂಡ ಕಾಣಿನಿಂದ ಯಾರಾಗಿರಬಹುದು ಯಾರೇ ಆಗಿರಲಿ ಎಲ್ಲಿ ಇರಲಿ ನನ್ನ ಉದರದ ಮಗನೇ ನಿನ್ನನ್ನು ಕೊಂದ ಪಾಪಿಗಳನ್ನು ಒಂದೇ ಬಾರಿಗೆ ಆಪೋಷಣೆ ಮಾಡಿಕೊಂಡು ನರವಾಸನೆ ಮಾನವರು ಸುಳಿವಂತೆ ಕಾಣದ ಈ ನನ್ನ ದಂಡಕಾರಣ್ಯದಲ್ಲಿ ನರಮಾನವರ ವಾಸನೆ ಅವರೇನಾದರೂ ಯಾರೇ ಹಾಗೆ ಒಂದೇ ಬಾರಿಗೆ ನರಮಾಂಸವನ್ನು ತಿಂದು ಆನಂದಿಸುವೆನು ಎಂದು ನಾನು ಕೊಂದುವೆನು ಆನಂದವಾ ಎಂದು ನಾನು ಕೊಂದುವೆ ಆನಂದವ ನರಕಣ್ಣು ಗುಡ್ಡೆಗಳ ಹುಡುಗ ದಂಡಿಗೆಯ ಮಾಡಿ ನರಕಣ್ಣು ಗುಡ್ಡೆಗಳ ಹುಡುಗ ದಂಡಿಗೆಯ ಕೆಳಗಿತ್ತು ದೇವಿಗೆ ಪಾಯಸ ಮಾಡಿ ತಿನ್ನುವೆ ಕೆಳಗಿತ್ತು ದೇವಿಗೆ ಪಾಯಸ ಮಾಡಿ ತಿನ್ನುವೆ ಎಂದು ನಾನು ಚಿತ್ತಕ್ಕೆ ಉದವಿಯು ಸೀತಾ ಚಿತ್ತಕ್ಕೆ ಮುದವಿಯುಡು ಚಿತ್ತಚಾರಿ ನೋಡಲ ಮಾಮ ಸೀತಾ 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 ಚಿತ್ತಚಾರಿ ನೋಡಲ ಮಾಮ ಚಿತ್ತಚಾರಿ ನೋಡಲ ಮಾಮ ಸೀತಾ ಚಿತ್ತಚಾರಿ ನೋಡಲ ಮಾಮ ಚಿತ್ತಚಾರಿ ನೋಡಲ ಮಾಮ ಸೀತಾ ಚಿತ್ತಚಾರಿ ನೋಡಲ ಮಾಮ ಚಿತ್ತಚಾರಿ ನೋಡಲ ಮಾಮ ಚಿತ್ತಕ್ಕೆ ಮುದವಿಯುದು ಚಿತ್ತಕ್ಕೆ ಮುದವಿಯುದು ಕೂಸುತ್ತೆ ನೋಡೆ ಕೂಸುತ್ತೆ ನೋಡೆ ಇವನಾಳಿ ತೆರೆಯುವ ಸ್ವಭಗನು ಇವನಾಳಿ ತೆರೆಯುವ ಸ್ವಭಗನು ಇವನಾಳಿ ತೆರೆಯುವ ಸ್ವಭಗನು ಸೀತಾ ಇವನಾಳಿ ತೆರೆಯುವ ಸ್ವಭಗನು ಇವನಾಳಿ ಮೆರೆಯುವ ಸ್ವಭಗನು ಸೀತಾ ಇವನಾಳಿ ಮೆರೆಯುವ ಸ್ವಭಗನು ಇವನಾಳಿ ಮೆರೆಯುವ ಸ್ವಭಗನು
ಸೀತಾ, ಸ್ವಾಮಿ. ಈ ವನವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ಹೌದು ಸ್ವಾಮಿ, ಬಹಳ ಮನೋಹರವಾಗಿರುವುದು. ಸೀತಾ, ಲಕ್ಷ್ಮಣನು ಪರ್ಣಶಾಲೆಯನ್ನು ಎಷ್ಟು ಚೆನ್ನಾಗಿ ನಿರ್ಮಿಸಿರುವನು ನೋಡು. ಹೌದಲ್ಲ ಸ್ವಾಮಿ, ಚಮತ್ಕಾರಿ ಅಲ್ಲವೇ? ಸೀತಾ, ಸಹಜೀವನ ಶುಭ ದಿನ, ವಸಂತವನ ಕಳೆದಿನ. ಸಹಜೀವನ ಶುಭ ದಿನ, ವಸಂತವನ ಕಳೆದಿನ. ಸೀತಾ, 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 ಹೌದಲ್ಲವೇ ಸ್ವಾಮಿ? ಹೊಸತನ ಬಯಸು ಸೀತಾ, ಸೀತಾ, ಹೊಸತನ ಅನುದಿನ ಸೀತಾ, ಕುಳಿತುಕೋ ಬಾ. ಸಮೀಪದಲ್ಲೆಲ್ಲೋ ನರವಾಸನೆ ಬರ್ತದಲ್ಲ. ನನ್ನ ನಾಸಿಕವೇನು ಮೋಸ ಹೋಗಿಲ್ಲ.
ಇಲ್ಲಾರೋ ಈರ್ವರ್ ನರ್ರು, ಓರ್ವ ಸ್ತ್ರೀ ಮತ್ತೋರ್ವ ಪುರುಷ, ಇಬ್ಬರನ್ನು ಹಾಗೆ ಹಿಡಿದು ಮೊದಲ ಶಿರಸ್ಸುಗಳನ್ನೇ ಕರಕ್ಕೆಂದು ಹೋಗಿದ್ದು ನುಂಗಿ ನಂತರ ದೇಹವನ್ನು ಶತಚಿತ್ರವನ್ನಾಗಿ ಮಾಡಿ ಒಂದೇ ಬಾರಿಗೆ ಆಪೋಷಣೆ ಮಾಡಿಕೊಂಡು ಬಿಡುವುದು. ಎಂತ ಕೆಲಸ ಆಗೋಯ್ತು. ಎಷ್ಟೊಂದು ಸುಂದರನಾಗಿರುವನು, ಇಂತಹ ಸುರಸುಂದರನಾಂಗನನ್ನು ಆ ನಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ ಈ ನಮ್ಮ ದಂಡಕರ್ಣದಲ್ಲಿ ಆಗಲಿ ಎಲ್ಲಿಯೂ ನೋಡಿಯೇ ಇರಲಿಲ್ಲ. ಏನಾದರೂ ಆಗಲಿ ಇವನನ್ನು ಮಾತ್ರ ಬಿಡಬಾರ್ದು. ಆ ನನ್ನ ಶಮ್ಮುಖನು ಎಲ್ಲಿಯಾದರೂ ಹಾಳಾಗಿ ಹೋಗಲಿ. ಇವನನ್ನು ಮದುವೆ ಆದರೆ ಅಂತ ಶಮ್ಮುಖರನ್ನು ಎಷ್ಟೋ ಜನರನ್ನು ನಡೆಯಬಹುದಲ್ಲವೇ? ಆಹಾ, ನಾನು ಈ ಘೋರ ರೂಪಿನಿಂದ ಹೋದ್ರೆ ಸುಮ್ಮನೆ ಹೆದರಿ ಓಡಿ ಹೋಗಿಬಿಟ್ರೆ ಆದ್ದರಿಂದ ಜೈ ಶಾಂಭವಿ ಮಾಯಾರೂಪಿನಿಂದ ಪ್ರತ್ಯಕ್ಷಳಾಗಿ ನನ್ನನ್ನೇ ಲಗ್ನವಾಗಿರುವಂತೆ ಮಾಡಿಕೊಂಡಿದ್ದನು. ಈಗ ನಾನು ಸುಂದರವಾಗಿಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ಏನು ರೂಪು, ಏನು ಲಾವಣ್ಯ! ಆಹಾ, ಈತನನ್ನು ಒರೆಸಿ 106 ಮಕ್ಕಳನ್ನು ಒಂದೇ ದಿನ ಹಡೆದು ಬಿಡ್ತೀನಿ. ಸುಂದರಾಂಗ, ಮೋಹನಾಂಗ, ಪ್ರಾಣೇಶ್ವರ, ಪ್ರಾಣವಲ್ಲಭ, ಬಾ ಬಾ ಪ್ರಿಯ ಬಾ. ಯಾರಮ್ಮ ನೀನು? ಅಯ್ಯಯ್ಯೋ, ಅಮ್ಮ ಎಂದು ಕರೆಯಬೇಡಿ ಪ್ರಿಯ. ನಿಮ್ ಮಕ್ಕಳು ಬೇಕಾದ್ರೆ ನಾನು ಅಮ್ಮ ಆಗ್ತೀನಿ, ನಿಮಗೆ ಅಮ್ಮ ಆಗೋದಿಲ್ಲ. ಇನ್ನೇನೆಂದು ಕರೆಯಬೇಕು? ಪ್ರಾಣೇಶ್ವರಿ, ಹೃದಯೇಶ್ವರಿ, ಪ್ರಾಣವಲ್ಲಭೆ ಎಂದು ಕರೆಯಬೇಕು. ಎನಿಸಿಕೊಳ್ಳುವಳು ನನ್ನ ಪಕ್ಕದಲ್ಲಿಯೇ ಇರುವಳು. ಅಯ್ಯ, ಇರಲಿ. ನೀನು ಈ ಅರಣ್ಯದಲ್ಲಿ ವಾಸ ಮಾಡಲು ಕಾರಣವೇನು? ಇಲ್ಲಿಗೆ ಬರಲು ಕಾರಣ? ನೀವೇ ಕಾರಣ. ಅದು ಹೇಗೆ? ಇದೇ ಮಾರ್ಗವಾಗಿ ಹೋಗುತ್ತಿದ್ದೆನು. ವಿರಹ ವೇದನಿಂದ ನೊಂದು ಬೆಂದು ಬಳಲಿ ಬೆಂಡಾಗಿದ್ದೆನು. ಈ ನಿಮ್ಮ ರೂಪವು ನೋಡಿ ಮನಸೋತು ಕರಗಿ ನೀರಾಗಿ ಬಂದಿದ್ದೇನೆ. ಪ್ರಿಯ,
ಒಂದೇ ಒಂದ್ಸರಿ ಹಿಡ್ಕೋಬಾರ್ದ ಕೈನ ಮಾಡ್ಕೋಬಾರ್ದಲ್ಲ ದೂರ ನಿಲ್ಲು. ನಿಂತ್ರೆ ಮಕ್ಕಳಾಗುತ್ತಾ ಮನುಜಳು ನೀನು, ಮನುಜಳು ನಾನು. ಆದ್ರೆ ಮಕ್ಕಳಾಗುತ್ತೆ ಮನುಜಳು ನೀನು, ಮನುಜಳು ನಾನು. ನಿಜಂಗ ನಾಟಗೆ ಕೊಡಬಾರ್ದೆ ನಂದ ನಾಟಗೆ ಮನಗೊಳಬಹುದು. ನ್ಯಾಯದ ನಿಲಯ, ಇದೇ ನ್ಯಾಯ. ನ್ಯಾಯದ ಸೋದತೆ. ನ್ಯಾಯದ ನಿಲಯ, ನ್ಯಾಯದ ಸೋದತೆ. ಏಯಬಲ್ಲದೆ ನಿನ್ನಯ ಜನುಮ. ಏಯಬಲ್ಲದೆ ನಿನ್ನಯ ಜನುಮ. ನ್ಯಾಯದ ನಿಲಯ, ನ್ಯಾಯದ ಸೋದತೆ. ಕೇಳು, ಪ್ರಿಯಾ ನನ್ನ ಈ ಮದುವೆ ಅರಣ್ಯಕ್ಕೆ ಮಾಡ್ಕೊಳ್ಳಿ. ನಾನು ಒಬ್ಬನೇ ಬಂದಿಲ್ಲ. ಮತ್ತೆ ನನ್ನ ತಮ್ಮನಾದ ಲಕ್ಷ್ಮಣನು ಬಂದಿರುವನು. ಆಹಾ ಆ ಪಾರ್ಶ್ವದಲ್ಲಿರುವನು. ಆತನ ಬಳಿಗೆ ಹೋದರೆ ನಿನ್ನ ಕಾರ್ಯವಾಗುವುದು. ಏನೇ ಹೇಳಿದ್ರಿ ಕಾರ್ಯ ಹಾಗೆ ಹೋಗ್ಬಿಡುತ್ತಾ ನೀನು ಅವನಲ್ಲಿಗೆ ಹೋದರೆ ನಿನ್ನ ಕಾರ್ಯವು ಖಂಡಿತವಾಗಿಯೂ ಆಗುವುದು. ಒಟ್ನಲ್ಲಿ ನಿಮ್ ಕೈಲಿ ಆಗಲ್ಲ ಪಾಪ ಆಗಲ್ವೇ ಬೇಗ ಹೋಗಿ ಆತನನ್ನು ಪ್ರಾರ್ಥಿಸು, ನಿನ್ನ ಕೆಲಸವು ಆಗುವುದು. ಹಾಗೆ ಆಗಲ್ ಪ್ರಿಯ ಅಲ್ಲಿಗೆ ಹೋಗುವೇನು ಅವ್ರು ಒರೆಸಲಿಲ್ಲ ಅಂದ್ರೆ ಪುನಃ ಇಲ್ಲಿಗೆ ಬರಲೇ ನಾನು ಓದಕ್ಕೋಸ್ಕರ ನಿನ್ನ ಬೆನ್ನಿನ ಮೇಲೆ ಒಂದು ಗುರುತನ್ನು ಬರೆಯುವೆನು. ಓ ನಿಮ್ಮ ಆಜ್ಞೆ ಆ ಇದ್ರೆ ಏನು ಗುರುತನ್ನು ಮಾಡೋದು? ಅವನಿಗೆ ತೋರಿಸಿದರೆ ನಿನ್ನ ಅವಮಾನಿಸುವನು. ಏನಂದ್ರಿ ನಿನ್ನನ್ನು ಅವನು ಮಾನಿಸುವನೆಂದೇ. ಹಾಗೆ ಹಾಗೆ ಆಗಲಿ ಬರೀರಿ ಪ್ರಿಯ ಪ್ರಿಯ ದಪ್ಪ ದಪ್ಪದಾಗಿ ಗುಂಡು ಗುಂಡಾಗಿ ಒತ್ತಿ ಒತ್ತಿ ಬರೆಯಬೇಕು ಈಗೇತಕ್ಕೆ ಹೇಳಲಿ ಆ ಕಥೆಯನ್ನು ತೋರಿಸು. ಮುಟ್ಟಿ ಬಿಟ್ರಲ್ಲ ಒಂದೇ ಒಂದ್ಸರಿ ಬಿಡಿ ಮನಸ್ಸಿಗೆ ಸಮಾಧಾನ ಆಯ್ತು. ಮುಟ್ಟಿದ ಮೇಲೆ ಒಂದ್ 4 ಮಕ್ಕಳನ್ನಾದ್ರೂ ಅಡಿತೀನಿ. ಹೋಗು ಹೋಗು, ಬೇಗ ಹೋಗು, ನಿನ್ನ ಕಾರ್ಯವಾಗುವುದು. ಬರಲೇ ಅಕ್ಕ ಹೇಳಮ್ಮ ಸಹೋದರಿ, ಬರ್ಲೇನಕ್ಕ ಹೋಗಿ ಬಾಮ್ಮ. ಅಕ್ಕ ಇವರ ತಮ್ಮನನ್ನು ನಾನು ಒರೆಸಿವನಲ್ಲ, ಇವರು ನನಗೇನಾಗಬೇಕೆ? ಭಾವನವರಾಗಬೇಕಲ್ಲ. ಬಾ 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 ಬಂದರೋ ಬಂದರೋ ಭಾವ ಬಂದರೋ. ಆಹಾ. ಏನು ಆಹಾ ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ಓ ನನ್ನ ಮದುವೆಯಂತೆ ಮುತ್ತಲ ಏನಂತೆ ಟಾಮ್ 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 ಟಾಮ್. ನಿಜ ಆತ ಕರ್ರಗೆ ದಪ್ಪಗೆ ಉದ್ದಕ್ಕಿದ್ದಾನೆ, ಒಳ್ಳಗೆ ಒಳ್ಳಗೆ ಯಾವಾಗಿದ್ದಾನೆ. ಅಮ್ಮ ಹಿಂದ್ಗಡೆನೆ ಹೀಗಿದೆ, ಇನ್ನು ಮುಂದೆ ಅದು ಹೇಗಿದೆಯೋ. ಮುಖ ಕಮಲ ಏನನ್ನ ಗುರಿಟ್ಟಿರುವರಲ್ಲ ಪ್ರಿಯಾ, ಅಲ್ಲೇನೈತ್ ಪ್ರಿಯಾ, ಎಲ್ಲ ಒಡಕೊಂಡು ಹೋಗೈತೆ, ಗುಂಡು ಗುಂಡಾಗಿ ದುಂಡು ದುಂಡಾಗಿ ಇಲ್ಲಿರುವುದು ನೋಡಬಾರದೆ ಪ್ರಿಯಾ. ಯಾರಮ್ಮ? ನೇಳುಪ್ಪ ಅಮ್ಮಗೆ ಬಂದ್ಬಿಟ್ರೆ ನುಂಗ್ಬಿಡ್ತೀನಿ. ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ನಿನ್ನ ಹೆಸರೇನು? ಬಹಳ ಉದ್ದ ಆಯ್ತಪ್ಪ ನಿಮ್ದು, ಸ್ವಲ್ಪ ತುಂಡು ತುಂಡು ತುಂಡುವಾಗಿ ಕೇಳು ಪ್ರಿಯಾ. ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನಕನಕ ನಕನಕ ಸರ್ಪನಕ ಎಂದು ಕರೆಯುವರು. ಓಹೋ, ಹಾಗಾದರೆ ನೀನು ಹಸುರ ಕನ್ಯೆ. ಹಾ, ಇಲ್ಲಿಗೆ ಬರಲು ಕಾರಣ ನನ್ನಿಂದ ಏನಾಗಬೇಕು? ನಿಮ್ಮಿಂದ ಅದಾಗಬೇಕಾಗಿತ್ತು. ಏನು ಹೇಳಮ್ಮ? ನಮ್ಮನ್ನ ನೋಡೋದಕ್ಕೆ ನೀವು ಬಂದಿದ್ದೀರಾ, ನಿಮ್ಮನ್ನ ನೋಡೋದಕ್ಕೆ ನಾವು ಬರಬಾರ್ದಾ ಪ್ರಿಯಾ? ಲಗ್ನ ಮಾಡಿಕೊಳ್ಳಿ ಪ್ರಿಯಾ. ಓಹೋ, ನಾನು ಇಲ್ಲಿಗೆ ಓರ್ವನೆ ಬಂದಿಲ್ಲ. ಆಹಾ. ನಮ್ಮ ಅಣ್ಣನಾದ ಅಯ್ಯೋ, ನಿಮ್ಮ ಅಣ್ಣನವ್ರ ಬಳಿಗೆ ಹೋಗಿ ಇಲ್ಲಿಗೆ ಬಂದಿದ್ದು. ಓಹೋ, ಹಾಗಾದರೆ ಅಯ್ಯಯ್ಯೋ, ಅಪ್ಪ. ತಂದ್ರಲ್ಲ ಒಂದೇ ಸರಿ ಕುತ್ತಿಗೆಗೆ, ಅಲ್ಲಿಗೆ ಹೋಗಿದ್ದೇರ ನಿಜ. ಆದ್ರೆ ನಾನು ಏಕೆ ಪತ್ನಿ ರಥಸ್ಥ ಪರಸ್ತ್ರೀರನ್ನು ಎತ್ತಿ ಖಂಡಿತ ಸಹ ನೋಡುವುದಿಲ್ಲ ಎಂದು ಹೇಳಿ ಕಳಿಸಿರುವರು ಪ್ರಿಯ. ಓಹೋ, ಹಾಗಾದರೆ ನಿಮ್ಮನ್ನು ನಾನು ಒರೆಸುತ್ತೆ. ರಾಮದಾಸನು. ಅಯ್ಯೋ ಗೊತ್ತು, ನೀವು ರಾಮದಾಸರು, ಅವ್ರ ಆಜ್ಞೆಲಿದೆ ಏನು ಮಾಡೋದಿಲ್ಲ. ಅದೆಲ್ಲ ನಿಮ್ಮ ಅಣ್ಣನವರು ಚೆನ್ನಾಗಿ ಬಲ್ಲರಲ್ಲ ನಿಮ್ಮ ಬಗ್ಗೆ. ಆದ್ದರಿಂದಲೇ ಸ್ವಲ್ಪ ಒತ್ತಿ ಒತ್ತಿ ದಪ್ಪ ದಪ್ಪದಾಗಿ ಗುರುತನ್ನು ಬರೆದಿರುವರು. ತೋರಿಸಲೇ? ಕೊಡಿ ನೋಡೋಣ. ಹಾ, ಮೂರ್ಛೆ ಗಿರ್ಚೆ ಹೋಗಲ್ಲ ತಾನೆ? ನೋಡಿ ಪ್ರಿಯ.
ಸಾರೆ ಬರದೆ ಚಪಲೆ ಮಾಯಾತ್ಮಳೆ ಸಾರೆ ಬರದೆ ಚಪಲೆ ಪ್ರಿಯಾ ಸಾರೆ ಬರದೆ ಚಪಲೆ ಮಾಯಾತ್ಮಳೆ ಸಾರೆ ಬರದೆ ಚಪಲೆ ಆಸ್ತೋರನೆ ಚಕರೆ ಓಸಮ್ಮಯ್ಯ ಬಂದಯ್ಯ ಆಸದೋರನೆ ಚಕೋರೆ ಓಸಮ್ಮಯ್ಯ ಬಂದಯ್ಯ ಸಣ್ಣದಿಲ್ಲಿ ಸಾಹಸಗಳು ಸಣ್ಣದಿಲ್ಲಿ ಸಾಹಸಗಳು ಎಲ್ಲವೂ ವಿಚಾರಿಸಿದರೆ ಎಲ್ಲವೂ ವಿಚಾರಿಸಿದರೆ ಸಾರೆ ಬರದೆ ಚಪಲೆ ಮಾಯಾತ್ಮಳೆ ಸಾರೆ ಬರದೆ ಚಪಲೆ ಎಲ್ಲವೋ ಮಾಯಾತ್ಮಳೆ ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ಪ್ರಾಣವನ್ನು ಕಳೆದುಕೊಳ್ಳುವೆ. ನನ್ನನ್ನು ಸಾಮಾನ್ಯ ಸ್ತ್ರೀ ಎಂದು ತಿಳಿದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆಟ ಮಾಡ್ತಿರೋರ ಒಳ್ಳೆಯ ಮಾತಿನಿಂದ ನನ್ನನ್ನು ಒರೆಸಿದ್ರೆ ಸರಿ, ಇಲ್ಲವಾದ್ರೆ ಒಬ್ಬನನ್ನು ಒದಿಸಿ ಇನ್ನೊಬ್ಬನನ್ನು ಒರೆಸುವೆನು. ಓಹೋ, ನಿನ್ನ ರೂಪವನ್ನು ಮೆಚ್ಚತಕ್ಕದ್ದೇ. ಮೆಚ್ಚಲೇಬೇಕು. ನೋಡಮ್ಮ, ನಮ್ಮ ಕ್ಷತ್ರಿಯ ಪದ್ಧತಿಯಲ್ಲಿ ವಧು ವರನನ್ನು ನೋಡಲೇಬಾರದು, ನೋಡ್ಬಾರ್ದಾ? ಮುಟ್ಟಲೂ ಬಾರದು, ಮುಟ್ಬಾರ್ದಾ? ಮಾತನಾಡಿಸಲೂ ಬಾರದು. ಅಯ್ಯ, ಅದೆಲ್ಲ ಮೇಲೆ ಇದನ್ನ ತಗೊಂಡು ನಾನೇನ್ ಮಾಡೋಣ? ನಮ್ಮ ಪದ್ಧತಿಯಲ್ಲಿ ಹಂಗಲ್ಲ ಪ್ರಿಯ. ಒಂದ್ಸರಿ ನೋಡ್ತೀವಿ, ಕರಿತೀವಿ, ಬಂದ್ರೆ ಕರ್ಕೊಂಡು ಹೋಗ್ಬಿಡ್ತೀವಿ. ಅದು ನಿಮ್ಮ ಪದ್ಧತಿಯಲ್ಲಿ, ನಮ್ಮ ಪದ್ಧತಿಯಲ್ಲಿ ಹಾಗೆ ಇಲ್ಲ. ಹೌದೇ? ಹಾಗಾದ್ರೆ ನಿನಗೆ ಲಗ್ನವಾಗಬೇಕೋ ಬೇಡವೋ? ಬೇಕು. ಹಾಗಾದ್ರೆ ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಏನು ನಿಮ್ಮ ಛತ್ರಿಗಳ ಪದ್ಧತಿ? ಕ್ಷತ್ರಿಯ ಪದ್ಧತಿ ಅಲ್ಲಮ್ಮ, ಕ್ಷತ್ರಿಯ ಪದ್ಧತಿ. ಅದೇ ನಮ್ಮ ಕ್ಷತ್ರಿಯ ಪದ್ಧತಿಯಲ್ಲಿ ನೀನು ನಿನ್ನ ಸೆರಗಿನಿಂದ ನಿನ್ನ ಕಣ್ಣನ್ನು ಕಟ್ಟಿಕೋ. ಕಣ್ಣು ಮುಚ್ಕೊಂಡ್ರೆ ಏನು ಕಾಣೋದಿಲ್ಲ. ನಾನು ಮುಂದೆ ನೀನು ಮಾಡೋದು ಲಗ್ನವಾಗಬೇಕೋ ಬೇಡವೋ? ಬೇಕು ಪ್ರಿಯಾ. ಹಾಗಾದ್ರೆ ನೀನು ಕಣ್ಣನ್ನು ಕಟ್ಟಿಕೋ. ಯಾವ ಕಡೆ ಇದ್ದಾರೆ ಪ್ರಿಯಾ? ನಮ್ಮ ಪ್ರಿಯಾ ಕಾಣಿಸ್ತಾ ಇಲ್ಲ. ಹಾಗೆ ಆಗಲಿ. ಕುಳಿತುಕೋ, ನಿಂತುಕೋ, ಕುಳಿತುಕೋ. ಅಯ್ಯ, ಬರೇ ಕುಳಿತುಕೋ ನಿಂತುಕೋ ಕುಳಿತುಕೋ ನಿಂತುಕೋ ಅಂದ್ರೆ ಮಗಳದು ಯಾವಾಗ ಪ್ರಿಯಾ? ನೀನು ಲಗ್ನವಾಗಬೇಕೋ ಬೇಡವಮ್ಮ? ಬೇಕು. ಹಾಗಾದ್ರೆ ನಾನು ಹೇಳಿದಂತೆ ಕೇಳಬೇಕು. ಹಾಗೆ ಆಗಲಿ. ಮುಚ್ಚಿಕೋ ಕುಳಿತುಕೋ ನಿಂತುಕೋ, ಮುಚ್ಚಿಕೋ ಕುಳಿತುಕೋ ನಿಂತುಕೋ ಅಂತ ಹೇಳಿ ಮೋತ ಮಾಡ್ಬಿಟ್ಟು ಕುಯ್ಬಿಟ್ಟ ನಾನು. ಮಗ್ಗಾಕ ಚಳಿ ಕಾಣಲ್ಲ. ಸೂರ್ಪನಕ್ಕೆ ಮೂಗೇನಾಯ್ತು? ಅದೇ ಒತ್ಕೊಂಡು ಓಡಾದ್ರಲ್ಲ, ಓಡಾದ್ರು ಒತ್ಕೊಂಡು. ಎಲ್ಲೋಗಿದ್ದೆ? ನನ್ನ ಗಾಯನ ಅವ್ನು ಇರ್ಲಿಲ್ವಾ? ಏಯ್ ದಂಡಕಾರಣ್ಯ ದಂಡಕಾರಣ್ಯ ಸುಮ್ನಿರ್ಲ, ಕೇಳ್ತಿದ್ದೀನಿ. ಏನ್ ಹೋಗಿದ್ದೆ? ನನ್ನ ಮೋಹನ ಮೋಹನ ಜನ ಮೋಹನ ಮೋಹನ ಜನ ಮೋಹನ ನರಮಾನವನು. ಅದೇ ಕಡೆ 3 ಹೇಳು. ಮೋಹನ ನರಮಾನವ ನರಮಾನವರು ಯಾರ್ಯಾರು? ಆಮ ಅದೇ ಆಮ
ರಾಮ ನಾನು ಅರ್ಥ ಮಾಡ್ಕೊಂತೀನಿ, ಸುಮ್ಮನೆ ನಿಂತ್ಕೊಳ್ಳಲ್ಲ. ತಮ್ಮ ಆತ್ಮನ ತಮ್ಮ ಆತ್ಮನ ಲಕ್ಷ್ಮಣ ರಾಮನ್ ತಮ್ಮ ಆತ್ಮನ ನಾನು ಅರ್ಥ ಮಾಡ್ಕೊಂತೀನಿ, ಹೇಳು. ಅವನಿಗೆ ನೀವು ಕೇಳಿಸಲ್ಲ. ಆಮನೆಂದತೆ ನೀನು ಈ ಕೆಟ್ಟ ಕೆಲ್ಸ ಕೈ ಹಾಕಕ್ ಹೋಗಿದ್ದೀಯಾ? ಆಮನೆ ಹೆಂಡತಿ ರಾಮ ಹೆಂಡತಿ ಸೀತೆ. ಮಣ್ಣಿಗೆ ಅಗ್ನ ಮತ್ತನ ತೋದೆ ಅವ ಅಪ್ಪತಿಂಗ ಮಕ್ಕಳ ತುಯ್ಬಿದ ಲಕ್ಷ್ಮಣ ಕುಯ್ದು ಬಿಟ್ನ. ಅಲ್ಲ, ಆ ನನ್ನ ಮಗ ಏನಾಗಿದ್ದ? ಸಿಕ್ಕಿದ್ರೆ ಇಲ್ಲ, ಏಯ್ ಮಣ್ಣಿ ಸಂಯಮ ಕರ್ಕೊಂಬಾರ.